ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ನಾಯಕಿ ನಟಿ, ಒಂದು ನಾಯಕ, ಒಂದು ಹೀರೋಯಿನ್ ಅಂತ ಹಾಕೊಂಡ್ರೆ ಸರ್ ಒಂದು ಜಸ್ಟಿಫಿಕೇಶನ್ ಇರಬೇಕು ಸರ್. ಶಿ ಶುಡ್ಂಟ್ ಬಿಕಮ್ ಅ ಪ್ರಾಪರ್ಟಿ ಇನ್ ಮೈ ಫಿಲ್ಮ್. ಬೇಕಾದಾಗ ಬನ್ನಿ ಒಂದು ಹಾಡು ಹೇಳಿ, ಬೇಡ ಅಂದಾಗ ಹೋಗ್ರಿ ವಿಲನ್ ಇದ್ದಾನೆ ನೋಡ್ಕೋತೀವಿ ನಾವು ಅನ್ನೋ ಥರ ಹಂಗೆ ಆಗಬಾರ್ದು. ನನ್ನ ಸಿನಿಮಾಗಳಲ್ಲಿ ನಾನು ಇಷ್ಟಪಡೋದು ಅವ್ರ ಕ್ಯಾರೆಕ್ಟರ್ ಏನು ಹೇಳಿ, ಅವ್ರಿಗೇನಾರು ಒಂದು ಇರಬೇಕು, ಇಲ್ಲಾಂದರೆ ಬೇಡ ಅಂತ. ಈ ಸಿನಿಮಾದಲ್ಲೂ ಫಸ್ಟು ಆ್ಯಕ್ಚುಲಿ ಲಾಸ್ಟ್ ಸಿನಿಮಾ ದಬಾವ್ ಪ್ರೆಷರ್ ಮೇಲೆ ಈ ಸಿನಿಮಾದಲ್ಲಿ ಬರ್ಕೊಂಬಂದಿದ್ದು ಡೈರೆಕ್ಟ್ರು. ಕತೆ ಹೇಳ್ಬೇಕಾದ್ರೆ ನಗಾಡಿದೆ ನಾನು, ಏನ್ರಿ ಅದು ಸರ್, ಇಲ್ಲ ಸರ್ ಫ್ಯಾನ್ಸ್ ரொம்ப ಆಸೆ ಪಡ್றாரு வேணும் சார் அது வேணாம், ಅದೆಲ್ಲ ಪನ್ನ ಒಂದು ಸ್ಟೋರಿ ಇದಾಗುತ್ತೆ, ಇಲ್ಲ ಏನಕ್ಕೆ ಅದು ಇರುಕಿ ಸರ್ ಬೇಡಾನ ಅದು ಏನು ಅಂತಂದರು. ಅದೇ ಸರ್ ಸಿಂಪಲ್, ಕತೆಗೆ ಆನೆಸ್ಟ್ ಆಗಿರೋಣ, ಅಲ್ಲಿ ಏನು ಬೇಕೋ ಬೇಕು, ಏನು ಬೇಡವೋ ಬೇಡ, ಈ ಸಿನಿಮಾಗೆ ಬೇಡ, ಈ ಸಿನಿಮಾಗೆ ವೇಟ್ ಆಗುತ್ತೆ, ಇದು ಹಿಂಗಿದೆ ಹಂಗೆ ಹೋಗಲಿ, ಸುಮ್ಮನೆ ಇದ್ಬಿಡಿ, ಇನ್ನೊಂದು ಸಿನಿಮಾ ಮಾಡೋಣ ಆಮೇಲೆ ಬೇಡ ಈಗ ಹಾಗಂದು ಬರಲಿಲ್ಲ. ನೀವು ಅವಾಗ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಈ ನಡುವೆ ಏನು ಅಂದರೆ ಸಿನಿಮದ್ದು ಇದು ಮುಂದಕ್ಕೆ ಹೋಯಿತು, ಆವಾಗ ನಡುವೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಲ್ಲ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಇದರಲ್ಲಿ ನೀವು ಬ್ಯುಸಿ ಇದ್ರಿ, ಗ್ಯಾಪ್ ಆಗಿತ್ತು, ಈ ವರ್ಷದಲ್ಲಿ ಒಂದು ಸಿನಿಮಾ ಕೊಡಬೇಕಪ್ಪ. ಹೌದು. ಸೊ ಅದ್ರದ್ದು ನಮ್ಮ ಯೋಜನೆಗಳು ಸ್ವಲ್ಪ ಮುಂದಕ್ಕೆ ಹೋಗಿದೆ, ಮುಂದಿನ ಸಿನಿಮಾಗಳದ್ದು ಏನು ಮಾಡೋದು, ಏನಾದರೂ ಒಂದು ಮಾಡಬೇಕು ಅಂತ ನಿರ್ದೇಶನ ಸ್ವಿಚ್ ಓವರ್ ಆದ್ರಿ ನೀವು. ನನಗೆ ಯಾವಾಗಲೂ ನಿಮ್ಮಲ್ಲಿ ಕಾಣುವಂಥ ಒಂದು ಗುಣ ಅಂತಂದರೆ ಸುದೀಪ್ ಅವರೇ, ಆ ಸ್ವಿಚ್ ಓವರ್ ಆಗುವಂಥ ಒಂದು ಮನೋಭಾವನೆ. ನೀವು ಸುಮ್ಮ ಕೂತ್ಕೊಳ್ಳಲ್ಲ ನೋಡಿ, ನೀವು ಒಂದು ಆಟ ಆಡಿಸ್ತೀರಿ, ಇನ್ವಾಲ್ವ್ ಆಗ್ತೀರಿ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀರಿ, ಬಿಗ್ ಬಾಸ್ ಮಾಡ್ತೀರಿ, ಸಿನಿಮಾ ಮಾಡ್ತೀರಿ, ಕಬಡ್ಡಿ ಆಡಿಸೋದ್ರಿಂದ ಹಿಡಿದು ಕ್ರಿಕೆಟ್ ಆಡಿಸೋದ್ರ ತನಕ ನಿಮ್ಮನ್ನು ನೀವು ಅಂದರೆ ಸ್ವಿಚ್ ಓವರ್ ಆಗೋದು ಹೆಂಗೆ ಅನ್ನೋದನ್ನು ನಿಮ್ಮ ನೋಡಿ ಕಲಿಬೇಕು ಅಂತ. ಹೆಂಗೆ ಸರ್ ಅದು? ಮಾಡಬೇಕು ಸರ್, ಮಾಡಬೇಕು, ನಿಮ್ದಲ್ವ ಲೈಫು, ಮಾಡಬೇಕು, ಸುಮ್ಮನೆ ಕೂತ್ಕೋಬಾರ್ದು ಯಾವತ್ತು. ಸುಮ್ಮನೆ ಕೂರಕ್ಕೆ ಒಂದು ಟೈಮ್ ಬರುತ್ತೆ, ನೀವು ಬೇಡ ಅಂದ್ರೂ ಅವಾಗ ಕೂರೋಣ, ಅವಾಗ ನೀವು ಬೇಡ ಅಂದ್ರೂ ಸುಮ್ಮನೆ ಕೂರಬೇಕಾಗತ್ತೆ. ಬಟ್ ಇವಾಗಲ್ಲ, ಇವಾಗ ಇಂಡಸ್ಟ್ರಿ ನೀಡ್ಸ್ ಫಿಲ್ಮ್ಸ್, ಐ ನೀಡ್ ಎ ಫಿಲ್ಮ್, ಫ್ಯಾನ್ಸ್ ಆ್ಯಂಡ್ ಫ್ರೆಂಡ್ಸ್ ನೀಡ್ಸ್ ಎ ಫಿಲ್ಮ್, ಲಾಟ್ ಆಫ್ ಪೀಪಲ್ ನೀಡ್ ವರ್ಕ್. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಏನೋ ಆಗಿದೆ ಜೀವನದಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂದ್ಕೊಂಡು ಕೂತ್ಕೊಳ್ಳೋ ನಾನಲ್ಲ. ಐ ನೀಡ್ ವರ್ಕ್ ಆ್ಯಂಡ್ ಅದು ಹಾಗಂದ್ಬಿಟ್ಟು ಯಾವುದೋ ಸಿನಿಮಾನೂ ಮಾಡಲ್ಲ ನಾನು. ನನಗೆ ಕಾನ್ಫಿಡೆನ್ಸ್ ಬರಬೇಕು. ಕರೆಕ್ಟ್. ನನಗೆ ಅದೊಂದು ದೊಡ್ಡ ಜವಾಬ್ದಾರಿ, ಸಿನಿಮಾ ಅನ್ನೋದು ಜವಾಬ್ದಾರಿ. ನಾನು ಹೇಳಿದ್ನಲ್ಲ ಇವಾಗ ನಿಮಗೆ ಸರ್, ಪ್ರಪಂಚದ ಅತಿ ಅದ್ಭುತವಾದಂಥ ಸಿನಿಮಾ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್, ಕೆಟ್ಟ ಸಿನಿಮಾ ಮಾಡಬಾರ್ದು ಅಷ್ಟು ತಲೆಯಲ್ಲಿ ಇಟ್ಕೋತೀನಿ ಒಂದು ಸ್ಕ್ರಿಪ್ಟ್ ಕೇಳ್ಬೇಕಾರೆ ಮಾಡ್ಬೇಕಾರೆ. ಸೊ ಅದನ್ನು ನೋಡೋಣ, ಬೈಕೊಂಡು ಹೊರಗಡೆ ಬರಬಾರ್ದು. ಕರೆಕ್ಟ್.